ಇಷ್ಟು ದೊಡ್ಡ ಡೀಲ್ ನಿಮ್ಮ ಸೊಸೆಗೆ ಅಧಿಕಾರ ಕೊಟ್ರಿ. ನಾವು ಅವ್ರ ಮಾತಿಗೆ ಇಂಪ್ರೆಸ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ವಿ. ಯಾಕೆಂದ್ರೆ ಅವರು ನಿಮ್ಮ ಸೊಸೆಯನ್ನ ಕಾರಣಕ್ಕೆ. ಜೊತೆಗೆ ಅವ್ರ ಮೇಲೆ ನಿಮ್ಗೆ ಕಂಟ್ರೋಲ್ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಅಧಿಕಾರ ಕೊಟ್ಟಿದ್ದೀರಾ ಅಂದ್ಮೇಲೆ ಅವ್ರು ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಅಂತ ನೀವು ಮಾನಿಟರ್ ಮಾಡ್ಬೇಕಲ್ಲ ಮೇಡಮ್. ನಿಮ್ಮಂತ ಪ್ರಾಮಾಣಿಕತೆ ಇಲ್ಲದೆ ಇರೋ ಕಂಪ್ನಿ ಜೊತೆ ಕೆಲಸ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಮೇಡಮ್. ಯಾವ ಕಂಪನಿ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋ ಅರಿವಿದೆಯಾ ನಿಮಗೆ? ಲಕ್ಷಾಂತರ ಜನಕ್ಕೆ ಅನ್ನ ಕೊಟ್ಟು ಕಾಪಾಡಿರೋ ಕಂಪನಿ ನಮ್ಮದು. ನಿರುದ್ಯೋಗಿಗಳನ್ನ ಕರೆದು ಕೆಲಸ ಕೊಟ್ಟು ಸ್ವಾವಲಂಬಿಗಳನ್ನಾಗಿ ಮಾಡಿರೋ ಮಹಾನ್ ಕಂಪನಿ ನಮ್ಮದು. ಸಾವಿರಾರು ಜನಕ್ಕೆ ದಾರಿದೀಪ ಆಗಿರೋ ನಮ್ಮ ಕಂಪನಿ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋ ಧೈರ್ಯ ಬಂತ ನಿಮಗೆ? ಕ್ಷಮಿಸಿ ಮೇಡಮ್, ನಮ್ಮ ಮೇಲೆ ಧ್ವನಿ ಏರಿಸಿ ಮಾತಾಡೋ ಅಧಿಕಾರನ ಕಳ್ಕೊಂಡಿದ್ದೀರಾ. ಕಂಪನಿ ನಿಮ್ದು, ದುಡ್ಡು ನಮ್ದು. ಆದ್ರೆ ನಿಮ್ ಸೊಸೆ ಮಾತ್ರ ರೈವಲ್ ಕಂಪನಿಗೆ ಅಂಬಾಸಿಡರ್ ಆಗ್ತಾರೆ. ಇದು ಬಾರಿ ಮೋಸ ಅಲ್ವಾ ಮೇಡಮ್? ದುರಾಸೆಗೂ ಒಂದು ಮಿತಿ ಬೇಡವಾ? ಆಫ್ಟರ್ ಆಲ್ 60 ಲಕ್ಷಕ್ಕೆ ತಮ್ಮ ಪ್ರಾಮಾಣಿಕತೆನ ಮಾರ್ಕೊಂಡ್ರೆ ಹೇಗೆ ಮೇಡಮ್? ಈಗ ನಾವು ಮನಸ್ಸು ಮಾಡಿದ್ರೆ ನಿಮ್ಮ ಮೇಲೆ ಫ್ರಾಡ್ ಕೇಸ್ ಹಾಕ್ಬೋದು. ಆದ್ರೆ ನಿಮ್ಮ ಮೇಲೆ ಇರೋ ಗೌರವದಿಂದ ಹಾಗೆ ಮಾಡ್ತಾ ಇಲ್ಲ. ಆದ್ರೂ ನಿಮ್ ಸೊಸೆ ಇಷ್ಟೊಂದು ಚೀಪಾಗಿ ನಡ್ಕೋಬಾರ್ದಾಗಿತ್ತು ಮೇಡಮ್. ಯಾರ್ಯಾರು ಯಾವ ಕೆಲಸ ಮಾಡ್ತಾರೆ ಅವ್ರಿಗೆ ಆ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇದೆಯಾ ಅಂತ ಹೇಳ್ಕೊಂಡು ಅವ್ರಿಗೆ ಅಧಿಕಾರ ಕೊಡ್ಬೇಕು ಮೇಡಮ್. ನಾನು ಬರ್ತೀವಿ ಮೇಡಮ್. ಅಯ್ಯೋ ದೇವ್ರೆ, ಅಂತೂ ಇಂತೂ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದ ಅರಸನಕೋಟೆ ಮಾನ ಮರ್ಯಾದೆ ಎಲ್ಲ ಪೇಪರ್ ಅಲ್ಲಿ ಬಂದಿದ್ದ ಇದೊಂದೇ ಒಂದ್ ಫೋಟೋದಿಂದ ಮಣ್ಣು ಪಾಲಾಗೋಯ್ತು. ಇನ್ನು ನಾವು ಅರಸನಕೋಟೆಯವರೆಲ್ಲ ಹೊರಗಡೆ ಜನಕ್ಕೆ ಹೇಗ್ ಮುಖ ತೋರ್ಸೋದು? ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಅಕ್ಕ, ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಅವತ್ತು ಹನುಮಂತು ಮನೆ ತಗೋಬೇಕು ಅಂತ ಈ ಚನ್ನಪ್ಪನ ಹತ್ರ ಮಾತಾಡ್ತಾ ಇದ್ದ ಅಲ್ವೇನೋ ಚನ್ನಪ್ಪ? ಅವತ್ತು ಇವನೇನೋ ಕೊಡ್ಸ್ಬಿಡೋ ಅಂತಾರ, ಅವನೇನೋ ಮನೇನ ತಗೊಂಡ್ಬಿಡೋ ಅಂತಾರ ಇಬ್ರು ಮಾತಾಡ್ಕೊಳ್ತಾ ಇದ್ರು. ಈಗ ಅವನ್ ಯಾರೋ ಮ್ಯಾನೇಜರ್ ಬಂದಿದ್ನಲ್ಲಕ್ಕ ಚೆಕ್ ಕೊಡೋಕೆ ಅಂತ, ಅವನ್ ಹೇಳಿದ್ ನೋಡಿದ್ರೆ ಪಾರ್ವತಿ ಪಾಪ ಅವ್ರ ಅಪ್ಪನ್ಗೆ ಗೊತ್ತಿಲ್ದೆ ಅವ್ರ ಅಪ್ಪನ್ಗೊಂದ್ ಮನೆ ಕೊಡ್ಸ್ಬಿಡೋಣ ಅಂತ ಈ ಡೀಲ್ ನ ಒಪ್ಕೊಂಡ್ಲು ಏನೋ. ಜಯ ಮ್ಯಾಮ್, ಹನುಮಂತಗ್ ಫೋನ್ ಮಾಡು. ಎಲ್ಲೇ ಇದ್ರು ತಕ್ಷಣ ಇಲ್ಲಿಗೆ ಬರಕ್ ಹೇಳು. ಓಕೆ ಮ್ಯಾಮ್. ಯಜಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸಿ ಯಜಮಾನ್ರೆ. ನನ್ನಿಂದ ತಪ್ಪಾಗಿದೆ ನಿಜ. ಆ ತಪ್ಪಿಗೆ ನನಗ್ ಶಿಕ್ಷೆ ಕೊಡಿ, ಬೇಕಾದ್ರೆ ನನ್ನ ಕೊಂದೇ ಹಾಕ್ಬಿಡಿ. ಆದ್ರೆ ನನ್ ಮೇಲೆ ನಂಬಿಕೆ ಮಾತ್ರ ಕಳ್ಕೋಬೇಡಿ ಯಜಮಾನ್ರೆ. ಎಲ್ರೂ ನಂಬಿರೋದನ್ನೇ ನೀವು ನಿಜ ಅಂತ ನಂಬ್ತೀರ ಯಜಮಾನ್ರೆ. ನಿಮ್ ಪಾರು ಎಂತೋಳು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತು, ಆದ್ರೆ ಇಷ್ಟೊತ್ತು ನನ್ ಕಣ್ಣೆದ್ರಿಗೆ ನಡೀತಲ್ಲ, ಅದು ಬೇರೆ ಕಥೆನೆ ಹೇಳ್ತಾ ಇದೆ. ಇಷ್ಟು ತನಕ ಅಲ್ಲಾಗಿದ್ದೇನು? ನೀನ್ ಹೇಳಿದ್ದೇನು? ನಿಜಾನ ಇಲ್ಲ ಕಥೆನಾ? ನಿಜಾನೇ ಯಜಮಾನ್ರೆ. ಅವತ್ತು ನಿಮ್ ಸ್ನೇಹಿತರಿಗೆ 60 ಲಕ್ಷ ಕೊಟ್ಟು ಬರೋಷ್ಟ್ರಲ್ಲಿ ಆ ಹುಡುಗಿರ್ ಬಂದು ಅವ್ರ ಕಣ್ಣೀರಿನ ಕತೆ ಹೇಳಿ ಕತೆ ಕಟ್ಟಿದ್ರು. ಆಮೇಲೆ ಮನೆಯವ್ರು ಯಾರಿಗೂ ಹೇಳ್ಬೇಡಿ ಅಂತ ಇನ್ನೊಂದ್ ಕತೆ ಕಟ್ಟಿದ್ರು. ಅವ್ರ ಕತೆ ಕಟ್ಟಿದ್ರು, ನೀನ್ ನಮ್ದೆ. ನಾನ್ ವಾಪಸ್ ಬಂದ್ಮೇಲಾದ್ರೂ ಹೇಳ್ಬೇಕಿತ್ತು ತಾನೆ. ನಾನ್ ನಿನ್ ಗಂಡ, ನಿನ್ನಿಂದ ಒಬ್ರಿಗೆ ಸಹಾಯ ಆಗ್ತಿದೆ ಅಂದ್ರೆ ನಾನ್ ಬೇಡ ಅಂತೀನಾ? ಖುಷಿಯಿಂದ ಒಪ್ಕೊಳ್ತಾ ಇದ್ದೆ. ನಿನ್ನ ಪ್ರೀತಿಸಿ ನೀನೇ ಬೇಕು ಅಂತ ಮದ್ವೆ ಆದವ್ ನಾನು. ನನ್ ಮೇಲೆ ನಿನ್ ನಂಬಿಕೆ ಇರ್ಲಿಲ್ವಾ? ಕ್ಷಮಿಸಿ ಯಜಮಾನ್ರೆ, ನಿಮ್ಗಾದ್ರೂ ಹೇಳ್ಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಈಗಾಗಲೇ ನೀನ್ ನಮ್ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ಯಾ.
ಅದ್ರ ಪ್ರೋಸೆಸ್ ಏನು ಅಂತ ನಿಗೂ ಗೊತ್ತಿದೆ ತಾನೆ. ಯಾರಾದ್ರೂ ಇದಕ್ಕೆ ಸೈನ್ ಮಾಡು ಅಂತ ಹೇಳಿದಾಗ ಅದ್ರಲ್ಲಿ ಏನಿದೆ ಅಂತ ಓದ್ಕೊಂಡು ತಿಳ್ಕೊಂಡು ಸೈನ್ ಮಾಡ್ಬೇಕು ತಾನೆ. ಆ ತಿಳುವಳಿಕೆ ನಿನಗಿಲ್ವಾ? ಅದು ಇಂಗ್ಲಿಷ್ ಅಲ್ಲಿ ಬರ್ತಿತ್ತು ಯಜಮಾನ್ರೆ. ನನಗೆ ಇಂಗ್ಲಿಷ್ ಬರ್ತಾ ಇತ್ತಲ್ಲ, ನನಗ್ ತೋರಿಸ್ಬೋದಿತ್ತು ತಾನೆ. ಅದೇ ಬ್ಲೈಂಡ್ ಆಗಿ ಸೈನ್ ಮಾಡ್ಬಿಟ್ಟೆ. ಸರ್, ಇವತ್ತು ಫೋಟೋ ಶೂಟ್ ಮಾಡಕ್ಕೆ ಒಟ್ಟು ಎಷ್ಟು ಖರ್ಚಾಯ್ತು ಸರ್? ಕಮ್ಮಿ ಅಂದ್ರೆ ಒಂದು 50,000 ಖರ್ಚಾಗೈತೆ ಇವತ್ತು. ನೀನ್ ಅವತ್ತು ವಿಷಯನ ಹೇಳ್ದೆ ಮುಚ್ಚಿಡೋದಕ್ಕೆ ಇವತ್ತು ಅಮ್ಮಂಗೆ ಇಡೀ ಅರ್ಥನ ಕೋಟೆಗೆ ಅವಮಾನ ಆಯ್ತು. ಇಷ್ಟು ದಿನ ಅಮ್ಮನ್ ವಿರುದ್ಧ ಧ್ವನಿ ಎತ್ತಿ ಮಾತಾಡೋ ಧೈರ್ಯ ಯಾರಿಗೂ ಇರ್ಲಿಲ್ಲ. ಆದ್ರೆ ಇವತ್ತು ಆ ಇನ್ವೆಸ್ಟರ್ಸ್ ಅಮ್ಮಂಗೆ ಹೇಗೆಲ್ಲ ಮಾತಾಡಿದ್ರು ಅಂತ ನೀನೇ ನೋಡ್ತೀಯಲ್ಲ. ಜೋರಾಗಿ ಮಾತಾಡೋ ಹಕ್ಕು ನಿಮ್ಗಿಲ್ಲ ಅಂತ ಅಮ್ಮಂಗೆ ಹೇಳಿದ್ರು. ಇದಕ್ಕೆಲ್ಲ ಯಾರ್ ಕಾರಣ? ನೀನು. ನೀವು ಅವಳಿಗೆ ಏನ್ ಮಾಡಿದ್ರು ನಂಬಲ್ಲ ಬಿಡ್ರಿ. ಯಾಕಂದ್ರೆ ಆ ಮಾಯಾಂಗನೆ ನಿಮ್ಮೆಲ್ಲರ ಮನ್ಸಲ್ಲೂ ತಾನು ಒಳ್ಳೆಯವಳು ಅಂತ ಸೀಲ್ ಒತ್ತು ಬಿಟ್ಟಿದ್ದಾಳಲ್ಲ, ಅದಕ್ಕೆ. ಚಿಕ್ಕತ್ತೆ ಹೇಳಿದ್ದು ನಿಜ. ಅವರು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಎಲ್ಲರ ದೃಷ್ಟಿಲೂ ತಾನು ಒಳ್ಳೆಯವಳು ಅನ್ಸ್ಕೊಂಡಿದ್ದಾರೆ. ತನ್ಗೇನು ಆಸೆ ಇಲ್ಲ, ಅಖಿಲಮ್ಮನ್ ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಿದ್ದವರು ಅವ್ರ ಅಪ್ಪನ್ಗೆ ಸ್ವಂತ ಮನೆ ಮಾಡ್ಕೊಡೋ ಧೈರ್ಯ ತೋರಿಸಿದಾರಲ್ಲ. ನನ್ನ ಪ್ರಕಾರ ಈ ಇನ್ಸಿಡೆಂಟ್ ಅಲ್ಲಿ ಅದಕ್ಕೆ ತಪ್ಪಿರೋದಕ್ಕೆ ಸಾಧ್ಯನೇ ಇಲ್ಲ. ಸಾರ್ಥಿ ನೋಡಿದ್ರೆ 60 ಲಕ್ಷ ಚೆಕ್ನ ಹರಿದು ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋದ್ರು. ಮಾಮ್ ಕೂಡ ಅದಕ್ಕೆ ಕಾಪಾಡಕ್ ಹೊಡೆದ್ರು. ಅದಕ್ಕೆ ನಿಜವಾಗ್ಲೂ ಕುಗ್ಗೋಗಿರ್ತಾರೆ. ಈ ಟೈಮಲ್ಲಿ ಅವ್ರಿಗೆ ನಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಇದೆ. ಜೊತೆಗೆ ಬ್ರೋ ಕೂಡ ತುಂಬಾ ಅಪ್ಸೆಟ್ ಆಗಿರ್ತಾನೆ. ನಾನು ಹೋಗಿ ಸಮಾಧಾನ ಮಾಡ್ಬಿಡ್ತೀನಿ. ನೀವ್ ನಂಬಿ ಬಿಡಿ, ನಾನೇನಾದ್ರೂ ಅವಳ ಜಾಗದಲ್ಲಿ ಇದ್ದಿದ್ರೆ ನೇಣ ಹಾಕೊಂಡು ಸತ್ ಹೋಗ್ಬಿಡ್ತಾ ಇದೆ. ಇನ್ನು ಕಾಲ ನಿಲ್ಸಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡು. ಅಂದ್ರೆ ನಾನ್ ಸತ್ರೆ ಯಾವಳಾದ್ರೂ ಮಿಟಕ್ಲಾಡಿನ ಕಟ್ಕೊಂಡು 4 ಮಕ್ಳು ಮಾಡ್ಕೊಂಡ್ಬಿಡೋಣ ಅಂತನಾ? ದಾಮು, ಇರೋ ಮಕ್ಳೇ ಸಾಕು ಕಣೆ. ಅಂದ್ರೆ ಮದ್ವೆ ಮಾತ್ರ ಮಾಡ್ಕೊಳ್ಳೋಣ ಅಂತನಾ? ನೋಡೇ ದಾಮು, ನಾನು ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ. ನನ್ನ ಹಣೆ ಬರದಲ್ಲಿ ಇನ್ನೊಂದು ಮದುವೆ ಆಗ್ಬೇಕು ಅಂತ ಬರ್ದಿದ್ರೆ ಅದನ್ನ ಯಾರ ಕೈನಲ್ಲೂ ತಪ್ಸಕ್ ಆಗಲ್ಲ. ನನ್ ಗಂಡ ಮೋಹನ್ ಇನ್ನೊಂದ್ ಮದ್ವೆ ಆಗ್ಬೇಕು ಅಂತ ಹಗಲ್ಗನ್ಸ್ ಕಾಣ್ಬೇಡಿ. ನಾನ್ ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ನೀನ್ ಬದುಕಿರೋವಾಗ್ಲೇ ಆಗ್ತೀನಿ ಅಂತ ನೀನ್ ಹೇಳಿಲ್ವಲ್ಲ? ಅಂದ್ರೆ ನನ್ ಸತ್ತಲ್ಲಿ ಆಗ್ಬೇಕು ಅಂತನಾ? ನಾನೆಲ್ಲೇ ಹಾಗಂದೆ? ನನ್ನ ಹಣೆ ಬರದಲ್ಲಿ ಇನ್ನೊಂದು ಮದುವೆ ಅಂತ ಬರ್ದಿದ್ರೆ ಅದನ್ನ ಯಾರ ಕೈನಲ್ಲೂ ತಪ್ಸಕ್ ಆಗಲ್ಲ ಅಂತ ಹೇಳಿದೆ ಅಷ್ಟೇ. ಅಷ್ಟಕ್ಕೂ ಈಗ ಒಂದು ಮದುವೆ ಆಗೆ ನರಕ ಅನುಭವಿಸ್ತಾ ಇದ್ದೀನಿ. ಇನ್ನೊಂದು ಮದುವೆ ಆಗ್ಬಿಟ್ರೆ ಮುಗೀತು ನನ್ ಕತೆ. ಹೋಗ್ರಿ ಹೋಗಿ, ಆ ಮನೆ ಹಾಳು ಕೆಲ್ಸದೊಳಗೆ ಅದೆಷ್ಟು ದಿನ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ನೋಡಿದ್ರ ಫ್ರೆಂಡ್ಸ್, ನಾನಿಲ್ಲ ಅಂದ್ರೆ ಯಾವಳಾದ್ರೂ ಕಟ್ಕೊಂಡ್ ಬಿಡೋಣ ಅಂತ ನನ್ ಗಂಡ ಹೆಂಗ್ ಕಾಯ್ತಿದ್ದಾರೆ ಅಂತ ನಾನ್ ಬಿಟ್ಬಿಡ್ತೀನೋ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ಈ ಪ್ರಾಣವು ನಿನಗೆ ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ ನಿನ್ನ ತೋಳಲಿ ಹೀಗೆ ಮಗು ಮಲಗಿರೋ ಹಾಗೆ ಒಳಿತಿರುವೆನು ನಾನು ಎಂದು ಹೀಗೆ. ಹೊಸ ಉಡುಗೊರೆಯೊಂದು ಸಿಕ್ಕಂತಿದೆ ನನಗೆ, ಬೆಲೆ ಕಟ್ಟದ ಪ್ರೀತಿ ಇರಲಿ ಹೀಗೆ. ಇವತ್ತು ಅಮ್ಮಂಗೆ ಇಡೀ ಅರ್ಥನ ಕೋಟೆಗೆ ಅವಮಾನ ಆಯ್ತು. ಇದಕ್ಕೆಲ್ಲ ಯಾರ್ ಕಾರಣ? ನೀನು.
ಅಖಿಲ ಮತ್ತೆ ಹಳೆ ವರ್ಚಸ್ಗೆ ಬಂದಿದ್ದಾಳೆ. ನಾವು ಹೇಗ್ ಪಾರ್ವತಿ ಮುಖಕ್ಕೆ ಮಸಿ ಬೆಳೆದ್ವೋ ಆದಷ್ಟು ಬೇಗ ಈ ಅಖಿಲನ್ ಹೆಸರಿಗೂ ಕಳಂಕ ತರಬೇಕು. ಅದೇ ನಮ್ ನೆಕ್ಸ್ಟ್ ಅಜೆಂಡಾ ಅಣ್ಣ. ಮಾಡೋಣ, ಅದನ್ನು ಮಾಡೋಣ. ಚೆಸ್ ಆಟದಲ್ಲಿ ರಾಣಿನ ಒಂದೇ ಏಟಿಗೆ ಸೋಲ್ಸೋದಕ್ಕಾಗಲ್ಲ. ಹಂತ ಹಂತವಾಗಿ ಸೈನಿಕರ ಮುಖಾಂತರ ರಾಣಿ ಅಕ್ಕಪಕ್ಕದವ್ರನ್ನ ಸೋಲ್ಸಿ ಸಾಯಿಸಿ ಆಮೇಲೆ ರಾಣಿ ಹತ್ರ ಮುನ್ನುಗ್ಬೇಕು. ಅದೇ ರೀತಿ ಮಾಡಿ ಇದ್ರಲ್ಲೂ ಜಯಿಸೋಣ. ಸೋ ಮಚ್ ಅಣ್ಣ. ಈಗ ಯಾವ ಡ್ರಾಮಾ ಶುರುವಾಗುತ್ತೋ ನೋಡೋಣ. ಮಾಮ್, ಮತ್ತೆ ನಿಮ್ಮನ್ನ ಈ ತರ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಇದು ನಮ್ಮ ಮಾಮ್ ಅಂದ್ರೆ. ಹಾಗೆ ಇವತ್ತು ನಡೆದಿದ್ದರಲ್ಲಿ ಅದಕ್ಕೆ ಇದನ್ನು ತಪ್ಪಿಲ್ಲ ಮಾಮ್. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಅವಳು ಈ ಮನೆ ಸೊಸೆ ಅಲ್ಲ. ನಿನ್ನ ಹೆಂಡತಿ ಮಾತ್ರ. ಸಾರಿ ಅಮ್ಮ. ಸರಿ, ಪಾರ್ವತಿನ ನನ್ನ ಹೆಂಡತಿ ಮಾತ್ರ ಅಂತಾನೆ ಅನ್ಕೋತೀನಿ. ಅಮ್ಮ, ಪಾರ್ವತಿನ ಸಾರ್ಥಿ ಒಪ್ಕೊಂಡಿಲ್ಲ. ಆ ವಿಷಯ ಪಾರ್ವತಿಗೂ ಗೊತ್ತು. ಹಾಗಿರ್ಬೇಕಾದ್ರೆ ಇವಳ ಹತ್ರ ಸಹಾಯ ತಗೊಳ್ಳಲ್ಲ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಒಳಗಿರುತ್ತಲ್ವ ಅಮ್ಮ? ಹಾಗಿದ್ದು ಇವಳು ಯಾಕೆ ಅವ್ರಿಗೆ 60 ಲಕ್ಷ ಕೊಡೋದಕ್ಕೆ ಹೋಗ್ತಾಳೆ ಹೇಳಿ? ಇನ್ನು ನಾವು ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಅಂದ್ರೆ, ಹೆಣ್ಮಕ್ಳು ಹಣದ ವಿಷಯನ ಯಾವಾಗ ಎಲ್ಲರಿಂದ ಮುಚ್ಚಿಟ್ಟಿರ್ತಾರೆ? ಯಾವಾಗ ಅಂತಾನು ನೀನೇ ಹೇಳ್ಬಿಡಪ್ಪ. ಪ್ರಶ್ನೆ ಕೇಳ್ದವನ್ಗೆ ಉತ್ತರನು ಗೊತ್ತಿರುತ್ತಲ್ವಾ? ಗಂಡನ್ ಮನೆಯವ್ರಿಗೆ ತವ್ರ ಮನೆಗೆ ಸಹಾಯ ಮಾಡೋದು ಇಷ್ಟ ಇಲ್ಲ ಅಂತ ಅಂದಾಗ, ಆದ್ರೆ ನಮ್ಮನೇಲಿ ಆ ಸಮಸ್ಯೆನೇ ಇಲ್ವಲ್ಲ. ಹಾಗಿರುವಾಗ ಪಾರ್ವತಿ ಯಾಕೆ ಆ ದಾರಿ ಹಿಡಿತಾಳೆ? ಅರಸನ್ ಕೋಟೆ ಅಂದ್ರೆ ಪಾರ್ವತಿಗೆ ದೇವಸ್ಥಾನ ಇದ್ದ ಹಾಗೆ. ಅಮ್ಮ, ಅವಳು ನಿಮ್ನ ದೇವ್ರ ತರ ನೋಡ್ತಾಳೆ. ಹೀಗಿರುವಾಗ ನಿಮ್ಗೆ ಹೇಗಮ್ಮ ಪಾರ್ವತಿ ಮೋಸ ಮಾಡ್ತಾಳೆ? ಇದ್ರಲ್ಲಿ ನನ್ನ ಹೆಂಡತಿದ್ ಏನು ತಪ್ಪಿಲ್ಲ ಅಮ್ಮ. ಯಾರು ಅವಳು ಮುಗ್ಧತೆನ ಬಳಸ್ಕೋತಾ ಇದ್ದಾರೆ. ಅಮ್ಮ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಬೇಕಮ್ಮ. ಸತ್ಯ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಪಾರ್ವತಿ ಏನು ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಮ್ಮ. ಅಲ್ಲಿವರೆಗೂ ದಯವಿಟ್ಟು ಪಾರ್ವತಿ ಮೇಲೆ ಕೋಪ ಮಾಡ್ಕೋಬೇಡಿ ಅಮ್ಮ. ಸಾಕು, ನಿಲ್ಸು. ನಿನ್ ಹೆಂಡತಿ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ಎಷ್ಟು ಅಂತ ಅವಳಿಗೆ ಸಪೋರ್ಟ್ ಮಾಡ್ತೀಯ? ಎಷ್ಟು ಅಂತ ಅವಳು ಪರ ವಹಿಸ್ಕೊಂಡು ಮಾತಾಡ್ತೀಯ? ಎಷ್ಟು ಅಂತ ಅವಳು ಮಾಡಿರೋ ತಪ್ಪಿಗೆಲ್ಲ ಸಮಜಾಯಿಸಿ ಕೊಡ್ತೀಯ? ಅಮ್ಮ, ನೀವು ನಂಬಿ ಬಿಡಿ, ಆದ್ರೆ ನನಗೆ ನಂಬಿಕೆ ಇದೆ. ಪಾರ್ವತಿ ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಮುಚ್ಚು ಬಾಯ್, ಹೆಂಡತಿ ಗುಲಾಮ. ಸೊಸೆ ಅಂದ್ರೆ ಹೇಗಿರ್ಬೇಕು ಅಂತ ನಮ್ ಜನನಿನ ನೋಡಿ ಕಲಿತ್ಕೋ.
ಇಷ್ಟು ವರ್ಷಗಳಲ್ಲಿ ಒಂದು ದಿನನಾದ್ರೂ ಜನನಿ ನಿಂತರ ಅಧಿಕ ಪ್ರಸಂಗಿತನ ಮಾಡಿದಾಳ? ನಮ್ಮ ಮನೆತನದ ಘನತೆಗೆ ಕಪ್ಪು ಚುಕ್ಕಿ ತಂದಿದಾಳ? ಅಂಥ ದೊಡ್ಡ ಮನೆತನದಿಂದ ಬಂದಿದ್ದಾಳೆ. ಆದ್ರೂ ಅವಳ ನಡತೆಯಲ್ಲಿ ಎಂಥ ನಯ ವಿನಯ, ಒಂದು ಸಾಸಿವೆ ಕಾಳಿನಷ್ಟಾದ್ರೂ ದುರಾಸೆ ಅತಿ ಆಸೆ ಪಟ್ಟಿದಾಳ? ಅಣ್ಣನ ಮಗಳು ಅನ್ನೋ ಸಲಿಗೆ ಇತ್ತು, ಹಕ್ಕಿತ್ತು. ನಾನು ನಿಮ್ಮ ಸೊಸೆ ಅಲ್ವಾ, ನನಗೆ ಯಾಕೆ ಅದಿಲ್ಲ ಇದಿಲ್ಲ ಅಧಿಕಾರ ಇಲ್ಲ ಅಂತ 108 ತಕರಾರು ತೆಗಿಬೋದಾಗಿತ್ತು. ಯಾವತ್ತಾದ್ರೂ ಒಂದು ದಿನನಾದ್ರೂ ಅವಳು ಹಾಗೆ ಮಾಡಿದ್ಲ? ಇಲ್ಲ. ಇವಳು ನನ್ನ ಸೊಸೆ ಅಂದ್ರೆ ಜನನಿ ಕಾಲಿನ ಧೂಳಿಗೂ ಸಮ ಅಲ್ಲ ನೀನು. ಜಯ, ಬಿಸಿ ಬಿಸಿ ಕಾಫಿ ಮಾಡ್ಕೊಡೋದಕ್ಕೆ ಹೇಳು. ಎಸ್ ಮ್ಯಾಮ್. ಯಾರಿಗೆ ಹೇಳ್ತೀಯ? ಯಾರಿಗೆ ಹೇಳಿ ಮ್ಯಾಮ್? ಸಾವಿತ್ರಿಗೆ ಹೇಳು. ಸರಿ ಮ್ಯಾಮ್. ಇವತ್ತು ನೀನು ಹತ್ತೂರು ಒಡೆಯ ವೀರಯ್ಯನ ಮಗಳು ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ಕಣಮ್ಮ. ಭೇಷ್. ಇವತ್ತು ನೀನು ಆ ಪಾರ್ವತಿ ಪರವಾಗಿ ಮಾತಾಡದೆ ಸುಮ್ಮನೆ ಇದೆಯಲ್ಲ, ನನಗಂತೂ ಸಖತ್ ಖುಷಿ ಆಯ್ತು. ಇವತ್ತು ಅಕ್ಕ ನೋಡಿದ್ಯಾ, ನಿನ್ನ ಎಷ್ಟು ಹೊಗಳಿದ್ರು ಅಂತ ಮನಸ್ಸು ತುಂಬಿ ಹೊಗಳಿದ್ರು ಕಣಮ್ಮ. ನಿನ್ ಬಗ್ಗೆ ನನಗೆ ಇವತ್ತು ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ. ಇನ್ಮೇಲೆ ನೀನು ಆ ಪಾರ್ವತಿ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಅವಳು ನಿನ್ನನ್ನ ಉಪಯೋಗಿಸ್ಕೊಳ್ಳೋಕೆ ನೀನು ಅವಕಾಶ ಮಾಡ್ಕೊಡ್ಬಾರ್ದು, ಗೊತ್ತಾಯ್ತಾ? ಇನ್ಮೇಲಿಂದ ಈ ಮನೇಲಿ ನಿನ್ನ ಪರವಾಗಿ ಧ್ವನಿ ಎತ್ತೋಳಾಗಿ ನಾನಿರ್ತೀನಿ. ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ಹಾ, ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೋ. ಇವತ್ತು ನೀನು ಅಕ್ಕನ ಹತ್ರ ಹೊಗಳಿಸ್ಕೊಂಡ್ಯಲ್ಲ, ಅದೇ ತರ ಪ್ರೀತುನು ಹೊಗಳಿಸ್ಕೊಳ್ಳೋ ಹಾಗೆ ಮಾಡ್ಬೇಕು. ಒಂದ್ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರು. ಆ ಒಳ್ಳೆ ಅವಕಾಶ ಬಂದ ತಕ್ಷಣನೇ ಇಬ್ರು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ಈಗ ನಿನ್ನಲ್ಲಿರೋ ಈ ಉತ್ಸಾಹ ಹುಲ್ಲಿನ ಬೆಂಕಿ ಆಗ್ಬಾರ್ದು, ಕಲ್ಲಿದ್ದಲ ಕಾವಾಗ್ಬೇಕು. ನೇರವಾಗಿ ಕಾಣಿಸೋ ಮರದಲ್ಲೇ ಅಂಕು ಡೊಂಕಿರೋ ಬೇರ್ಗಳಿರುತ್ತೆ ಅನ್ನೋದನ್ನ ಮರಿಬೇಡಮ್ಮ. ಇನ್ಮೇಲಿಂದ ನಾವಿಬ್ರು ಅರಸನಕೋಟೆ ಸಾಮ್ರಾಜ್ಯದಲ್ಲಿ ಸೂರ್ಯ ಚಂದ್ರನ್ ತರ ಹೊಳಿತಾ ಇರ್ಬೇಕು ಕಣಮ್ಮ. ಒಂದ್ ಸತ್ಯ ಹೇಳ್ತೀನಿ ತಿಳ್ಕೊಳಮ್ಮ ಜನನಿ, ಯಾರಾದ್ರೂ ವ್ಯಕ್ತಿಗಳನ್ನ ಸಾಯಿಸಬಹುದು, ಆದ್ರೆ ವ್ಯಕ್ತಿಗಳ ಯೋಚನೆಗಳನ್ನಲ್ಲ. ಈಗ ನಂದು ನಿಂದು ಒಂದೇ ಗುರಿ, ಒಂದೇ ಯೋಚನೆ, ಅದನ್ನ ಯಾರು ಕೊಲ್ಲಕ್ಕಾಗಲ್ಲ. ಇನ್ಮೇಲೆ ನಮ್ದೇನಿದ್ರು ಗೆಲುವಿನ ಕಡೆ ಗುರಿ. ಇನ್ಮೇಲಿಂದ ನಾನ್ ಹೇಳ್ದಷ್ಟು ನೀನ್ ಮಾಡು, ಮಿಕ್ಕಿದ ದಿನ ದೇವ್ರಿಗೆ ಬಿಡು. ದೇವರ ಪ್ರತಿರೂಪವಾಗಿ ನಾನ್ ಯಾವಾಗ್ಲೂ ನಿನ್ನನ್ನ ಕಾಯ್ತಾ ಇರ್ತೀನಿ, ಸರಿನಾ? ನಿಜವಾದ ಅಕ್ಕ ತಂಗಿರ್ ತರ ಇದ್ದವ್ರನ್ನ ಓರ್ಗಿತ್ತಿ ಅಲ್ಲ. ಅದಕ್ಕೆ ನಿಮಗೆ ಮಾತ್ರ ಅಲ್ಲ, ಆ ಮಾತನ್ನು ಕೇಳಿ ನಮ್ಮ ಮನ್ಸಿಗೂ ಬೇಜಾರಾಗಿದೆ. ಆದ್ರೆ ಮಾಮಗೆ ನಿಮ್ ಬಗ್ಗೆ ತಪ್ಪು ಕಲ್ಪನೆ ಇರೋದ್ರಿಂದ ಬ್ರೋ ನಿಮ್ ಪರವಾಗಿ ಮಾತಾಡಿದ್ರು ಅಂತ ಮಾಮ್ ಆ ಥರ ಮಾತಾಡಿದಾರೆ ಅಷ್ಟೇ. ಮಾಮ್ಗೂ ಆ ಥರ ಮಾತಾಡ್ಬೇಕಂತ ಮನ್ಸಲ್ಲಿರಲ್ಲ. ಈಗ ನೀವು ಈ ವಿಷಯದ ಬಗ್ಗೆ ಮತ್ತೆ ಕೊರಗ್ತಾ ಇದ್ರೆ ಬ್ರೋಗ್ ತುಂಬಾ ಬೇಜಾರಾಗುತ್ತಲ್ವಾ, ಅದಕ್ಕೆ. ಆಯ್ತು, ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಅದೇ ಗುಂಗಲ್ಲಿದ್ರೆ ತಪ್ಪಾಗತ್ತೆ.
ಆಗಿರೋ ನೋವಿಂದ ನಾನು ಹೊರಗೆ ಬರೋ ಪ್ರಯತ್ನ ಮಾಡ್ತೀನಿ. ಒಂದಂತೂ ಸತ್ಯ, ಅಖಿಲಮ್ಮ ಇನ್ಯಾವತ್ತೂ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ. ಅದು ಇವತ್ ನಡೆದ ಘಟನೆಯಿಂದ ಗೊತ್ತಾಯ್ತು. ಅಮ್ಮ ಒಪ್ತೇ ಇದ್ರು ಪರವಾಗಿಲ್ಲ, ಕಡೆವರೆಗೂ ಯಜಮಾನ್ರ ಹೆಂಡತಿಯಾಗೆ ಇದ್ಬಿಡ್ತೀನಿ. ನನಗಷ್ಟೇ ಸಾಕು. ಯಜಮಾನ್ರೆ, ನಾನು ನಮ್ಮ ಮನೆಗೆ ಹೋಗಿ ಬರ್ತೀನಿ. ಯಾಕೆ? ಅಪ್ಪನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಸರಿ ಬಾ, ನಾನು ಬರ್ತೀನಿ. ಬೇಡ ಯಜಮಾನ್ರೆ, ಯೋಚನೆ ಮಾಡಬೇಡಿ. ನಾನು ಯಾವ ಅನಾಹುತನೂ ಮಾಡ್ಕೊಳ್ಳಲ್ಲ. ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ. ಸರಿ, ಆದ್ರೆ ಈಗಲೇ ಹೋಗ್ಬೇಡ. ಅವ್ರಿವಾಗ ಏನೋ ಬೇಜಾರಲ್ಲಿರ್ತಾರೆ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗು. ಒಬ್ರು ಊಟ ಬಿಟ್ಟು ಎದ್ದು ಹೋದ್ರು ಅನ್ನೋ ಕಾರಣಕ್ಕೆ ಎಲ್ರೂ ಊಟ ಬಿಡಬೇಕಾಗಿಲ್ಲ. ಮುಂದುವರಿಸಿ. ಊಟ ಯಾಕೆ ತರಕ್ ಹೋದೆ? ನೀವು ಊಟ ಮಾಡ್ಲಿ ಅಂತ. ನನಗೆ ಬೇಡ. ಏನ್ ಯಜಮಾನ್ರೆ, ಚಿಕ್ಕ ಮಗು ತರ ಹಠ ಮಾಡ್ತಾ ಇದೀರಲ್ಲ. ಕೆಲವೊಂದ್ಸಲ ಚಿಕ್ಕ ಮಗು ಆಗಿದ್ರೇನೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಅಮ್ಮನ ಪ್ರೀತಿ ಯಾವಾಗ್ಲೂ ಹಾಗೆ ಇರ್ತಾ ಇತ್ತು. ಹೋಗ್ಲಿ ಬಿಡಿ ಯಜಮಾನ್ರೆ, ಇರೋ ಪರಿಸ್ಥಿತಿನ ಇದ್ದ ಹಾಗೆ ಒಪ್ಕೊಳ್ಳೋಣ. ಅವ್ರು ಯಾರು ಹೊರಗ್ನೋರಲ್ಲ ಅಲ್ವಾ, ನಮ್ಮೋರೇ ತಾನೆ. ಅಂದ್ರು ಆಡಿದ್ರು ಯಾವುದು ಬದಲಾಗಲ್ಲ. ಆರಾಮಾಗಿರಿ. ನಿನ್ಗೆ ಅವಮಾನ ಆಗೋದನ್ನ ನೋಡ್ಕೊಂಡು ಹೇಗೆ ಆರಾಮಾಗಿರ್ಲಿ ಪಾರು? ಯಜಮಾನ್ರೆ, ನನಗ್ ಬೆಳಗ್ಗೆನೂ ಅವಮಾನ ಆಯ್ತು. ಆಗ ನಾನ್ ಕುಗ್ಗಿದ್ದೆ, ನೀವು ನನ್ಗೆ ಧೈರ್ಯ ಹೇಳಿದ್ರಿ. ಈಗ ಇನ್ನೊಂದ್ಸಲ ಅವಮಾನ ಆಯ್ತು. ಈಗ ನಾನ್ ಧೈರ್ಯವಾಗಿದ್ದೀನಿ, ನೀವು ಕುಗ್ಗಿದ್ದೀರಾ. ಅಷ್ಟಕ್ಕೂ ಅಮ್ಮ ಮಾಡಿದ್ದು ಅವಮಾನ ಅನ್ಕೊಳ್ಳೋದೇ ನಮ್ ತಪ್ಪು. ಅಮ್ಮ ನಾನ್ ಮೊದ್ಲಿದ್ದ ಜಾಗನ ತೋರ್ಸ್ಕೊಟ್ರು. ನಾನು ಅರ್ಥ ಮಾಡ್ಕೊಂಡೆ. ಆದ್ರಿಂದ ನನ್ಗೇನು ಬೇಜಾರಿಲ್ಲ. ಸುಳ್ಳು ಹೇಳ್ಬೇಡ ಪಾರು. ನನಗೆ ಎಷ್ಟು ನೋವಾಗ್ತಾ ಇರ್ಬೇಕಾದ್ರೆ ನಿನಗ್ ನೋವಾಗಿರಲ್ವಾ? ಮಾತಾಡಿ ಮನ್ಸಿಗೆ ನೋವು ಮಾಡ್ಕೊಳ್ಳೋ ಬದಲು ಮೌನವಾಗಿರೋದು ಒಳ್ಳೇದು ಯಜಮಾನ್ರೆ. ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಊಟ ತಂದಿದ್ದೀನಿ, ನಾನೇ ನಿಮಗ್ ತಿನ್ನಿಸ್ತೀನಿ. ಯಜಮಾನ್ರೆ, ನನ್ಗೋಸ್ಕರ.
ನನಗೆ ಬೇಡ ಯಜಮಾನ್ರೆ, ಮೊದಲು ನೀವು ಊಟ ಮಾಡಿ. ಪಾರು, ನೀನು ಹಸ್ಕೊಂಡಿರ್ಬೇಕಾದ್ರೆ ನಾನು ಹೇಗೆ ತಿಂದೆ ಹೇಳು? ತಿಂದರೂ ಅನ್ನ ಜೀರ್ಣ ಆಗಲ್ಲ. ಯಾಕೆಂದ್ರೆ ಆ ಅನ್ನದ ಅಗಳಿಗೂ ಗೊತ್ತು ನನ್ನ ಹೆಂಡತಿ ಊಟ ಮಾಡದಿರೋ ಸತ್ಯ. ಕೊಡಲಿ. ಹೇಳಿ ಸರ್. ಈ ಮನೆ ಕೆಲ್ಸಗಾರ ಲಿಸ್ಟ್ ಅಲ್ಲಿ ಕೊನೆಗೊಂದು ಹೆಸರಿತ್ತಲ್ಲ, ಪಾರ್ವತಿ ಅಂತ. ಆ ಹೆಸರನ್ನ ಆ ಸನ್ಕೋಟೆ ಫ್ಯಾಮಿಲಿ ಲಿಸ್ಟಿಗೆ ಹಾಕಿ. ಪಾರ್ವತಿ ಕೆಲಸದವಳಲ್ಲ. ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಪಾರ್ವತಿ ಇವಾಗ ನನ್ನ ಹೆಂಡತಿ. ಓ ಸಾರಿ ಸರ್, ಗೊತ್ತಾಗ್ಲಿಲ್ಲ. ನೀವು ಹೇಳ್ದಾಗೆ ಲಿಸ್ಟಿಗೆ ಸೇರಿಸ್ತೀವಿ ಸರ್. ಆಯ್ತು ಸರ್. ಥ್ಯಾಂಕ್ ಯು. ಸರಿ ಸರ್, ಬರ್ತೀವಿ. ಜನನಿಯವರೇ, ನನ್ನ ಹತ್ರ ಒಂದ್ ಕಪ್ ಇದೆ ತಾನೆ, ಅಲ್ಲಿ ಇಟ್ಬಿಟ್ಟು ಹೋಗು. ಆಹಾ, ಕಾಫಿ ಅಂದ್ರೆ ಹೀಗಿರ್ಬೇಕು, ಬೊಂಬಾಟ್ ಆಗಿದೆ ಅಲ್ಲ ಚಿಕ್ಕಪ್ಪ? ಹೌದು ಪ್ರೀತು, ನಮ್ಮ ಪಾರ್ವತಿ ಭೂಮಿನ ಬೆಳಗೋ ಸೂರ್ಯನ ಹಾಗೆ. ಈ ಭೂಮಿ ಮೇಲೆ ಸೂರ್ಯನ ಬೆಳಕು ಬೀಳೋದು ಹೇಗೆ ಮಿಸ್ ಆಗಲ್ವೋ ಹಾಗೆ ನಮ್ಮ ಪಾರ್ವತಿ ಮಾಡೋ ಕಾಫಿಲಿ ರುಚಿ ಮಿಕ್ಸೇ ಆಗಲ್ಲ. ಹಾ